ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೊ ಇವತ್ತು ನೋಡೋಣ ಎನಿ ನಂಬರ್ ಡಿವಿಷನ್ ಬೈ 9 ವಿತ್ ಅ ಮ್ಯಾಜಿಕ್ ಅಂತ. ಸೊ ನೋಡಿ, ನಾರ್ಮಲ್ ಆಗಿನ ಡಿವಿಷನ್ ಲಾಂಗ್ ಡಿವಿಷನ್ ಮೆಥಡ್ ಯೂಸ್ ಮಾಡ್ಕೊತೀವಿ. ಸೊ ಇಲ್ಲಿ ಯಾವುದೇ ಥರ ಲಾಂಗ್ ಡಿವಿಷನ್ ಮೆಥಡ್ ಇಲ್ಲದೇ ನಾವು ಯಾವುದೇ ನಂಬರ್ ಬಂದ್ರೂ ಡಿವೈಡೆಡ್ 9 ಮಾಡ್ಬೋದು ಈಸಿಯಾಗಿ. ಸೊ ಅದನ್ನು ಕಲಿಯೋಣ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ. ಸೊ ಇಲ್ಲಿ ನೋಡಿ, ಸಕ್ಸಸ್ ಈಸ್ ನಾಟ್ ಆಲ್ವೇಸ್ ಅಬೌಟ್ ಗ್ರೇಟ್ನೆಸ್, ಇಟ್ಸ್ ಅಬೌಟ್ ಕನ್ಸಿಸ್ಟೆನ್ಸಿ. ಕನ್ಸಿಸ್ಟೆಂಟ್ ಹಾರ್ಡ್ ವರ್ಕ್ ಲೀಡ್ಸ್ ಟು ಸಕ್ಸಸ್, ಗ್ರೇಟ್ನೆಸ್ ವಿಲ್ ಕಮ್ ಅಂತ. ಅಂದರೆ ನೋಡಿ, ಯಶಸ್ಸು ಯಾವಾಗಲೂ ಶ್ರೇಷ್ಠತೆ ಬಗ್ಗೆ ಮಾತ್ರ ಇರೋದಿಲ್ಲಂತೆ. ಸೊ ಅದು ಒಂದು ಸ್ಥಿರತೆ, ಕನ್ಸಿಸ್ಟೆನ್ಸಿ ಮೀನ್ಸ್ ಸ್ಥಿರತೆಯ ಬಗ್ಗೆ ಹೇಳ್ಕೊಡುತ್ತೆ. ಆಮೇಲೆ ಸತತ ಪರಿಶ್ರಮವು ಯಶಸ್ಸಿಗೆ ಕಾರಣವಾಗುತ್ತದೆ. ಸೊ ಕನ್ಸಿಸ್ಟೆಂಟ್ ಹಾರ್ಡ್ ವರ್ಕ್ ಲೀಡ್ಸ್ ಟು ಸಕ್ಸಸ್. ನೋಡಿ, ಯಾವುದೇ ಕೆಲಸ ಮಾಡುವ ಸಡನ್ನಾಗಿ ಸಕ್ಸಸ್ ಸಿಗೋದಿಲ್ಲ. ಎಲ್ಲೋ ಬೈಲಕ್ಕೆ ಸಿಗ್ಬೋದು, ಇಲ್ಲ ಅಂತಲ್ಲ. ಬಟ್ ಯಾವಾಗಲೂ ನಾವೇನು ಮಾಡಬೇಕು, ಸತತ ಪರಿಶ್ರಮದಿಂದನೇ ನಮ್ಗೆ ಸಕ್ಸಸ್ ಸಿಗುತ್ತೆ. ಸೊ ಮತ್ತು ಆ ಸತತ ಪ್ರಯತ್ನದಿಂದ ಏನು ಸಿಕ್ಕಿರುತ್ತಲ್ಲ, ಆ ಒಂದು ಯಶಸ್ಸು ನಮಗೆ ಶ್ರೇಷ್ಠತೆಯನ್ನು ತಂದುಕೊಡುತ್ತೆ ಅಂತ. ಇಲ್ಲಿ ನೋಡಿ, ನಂಬರ್ ತೊಗೊಂಡ್ಬಿಟ್ಟು ಅಂದರೆ 9 ಡಿವಿಷನ್ ಮಾಡೋಣ ವಿತ್ ದ ಮ್ಯಾಜಿಕ್. ಸೊ ಫಸ್ಟ್ ನೋಡಿ, ಫಸ್ಟ್ ಯಾವುದಾದ್ರೂ ಒಂದು ಕ್ವಶನ್ ಎಕ್ಸಾಂಪಲ್ ತೊಗೊಳ್ಳಿ. ಥ್ರೂ ದ ಎಕ್ಸಾಂಪಲ್ ವಿ ಕ್ಯಾನ್ ಲರ್ನ್. ನೋಡಿ, ಫಸ್ಟ್ ಏನು ಮಾಡ್ತೀನಿ, ಜಸ್ಟ್ 46 ಡಿವೈಡೆಡ್ ಬೈ 9 ಅಂತ ತಗೊಳ್ಳಿ. ನೋಡಿ, ಇಲ್ಲಿ ನಮಗಿದು 2 ಡಿಜಿಟ್ ಅಂತೂ ಗೊತ್ತಿರುತ್ತೆ ಅಫ್ಕೋರ್ಸು, ಬಟ್ ನಾನು ಸ್ಟಾರ್ಟ್ ಮಾಡೋ 2 ಡಿಜಿಟ್, ಆಮೇಲೆ ನಾವು ಮೋರ್ ದೆನ್ 2 ಡಿಜಿಟನ್ನು ಯೂಸ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಜಸ್ಟ್ ಏನು ಮಾಡಬೇಕು ಅಂತಂದರೆ, ಫಸ್ಟು 4. ಸೊ 2 ಡಿಜಿಟ್ ಥರ ಇರಬೇಕು, ಯಾವಾಗಲೂ ಮುಂದಗಡೆ 0 ಇರುತ್ತೆ. ಸೊ ಇಲ್ಲಿ 4 + 6 ಆ್ಯಡ್ ಮಾಡ್ಕೊತೀವಿ. ಎಷ್ಟು ಬಂತು ನಮಗೆ? 10. ಇವಾಗ ಏನು ಮಾಡಬೇಕು, ಫಸ್ಟು 1 + 0 ಏನಾಗುತ್ತೆ? 1, ಮತ್ತು 1 + 4 5. ಸೊ 0 ಆ್ಯಸ್ ಇಟ್ ಈಸ್. ಸೊ ಮುಂದೆ ಕಡೆ 0 ಬಂದರೆ ಅದು ಕನ್ಸಿಡರ್ ಆಗೋದಿಲ್ಲ. ಸೊ ಏನಾಗುತ್ತೆ ನಮಗೆ 5.1 ಅಂತ. ಇದು 51 ಬಂತಲ್ಲ. ಸೊ ಲಾಸ್ಟ್ ಏನು ಇಲ್ಲಿರುತ್ತಲ್ಲ, ಇಲ್ಲಿ ಬಂದಿರೋ ಆನ್ಸರಿಗೆ ನಾವು ಏನು ಹಾಕ್ತೀವಿ? ಪಾಯಿಂಟ್ ಹಾಕ್ಕೊತೀವಿ. ನೋಡಿ, ಅದೇ ನಾನು ನಾರ್ಮಲಾಗಿ ಲಾಂಗ್ ಡಿವಿಷನ್ ಮೆಥಡ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ, 9 5 45 ಗೊತ್ತು ನಮಗೆ. ಸೊ 0, ಇಲ್ಲಿ 6 5 ಹೋದರೆ 1 ಆಗುತ್ತೆ. ಸೊ ಇಲ್ಲಿ ಪಾಯಿಂಟ್ ಕೊಟ್ಬಿಟ್ಟು ಇವಾಗ ನಾವು 0 ತೊಗೋಬೋದು. ಸೊ 9 1 9. ಸೊ ಹಂಗೆ ಅಂದರೆ ಕಂಟಿನ್ಯೂ ಆಗ್ತಾ ಇರುತ್ತೆ. ನೋಡಿ, 9 ಅಂತಂದರೆ ಮತ್ತೆ ಹಂಗೆ 1 1 1 ರಿಪೀಟ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೋಡಿ, ನಮಗೆ ಇದೇ ಈಸಿ ಆಗಿರುತ್ತೆ. ಈ ಥರ ಏನು ಮಾಡಬೇಕು, ಫಸ್ಟು ನಂಬರ್ ಕೊಟ್ಟಿರೋ ನಂಬರನ್ನು ಫಸ್ಟ್ ನಂಬರ್ ಆ್ಯಸ್ ಇಟ್ ಈಸ್ ಕಾಪಿ ಮಾಡ್ಕೊತೀವಿ. ಸೊ ಆಮೇಲೆ ನೆಕ್ಸ್ಟ್ ಯಾವ್ದು ನಂಬರ್ ಇರುತ್ತಲ್ಲ ಅಡಿಷನ್ ಮಾಡ್ಕೊತೀವಿ. ಸೊ ಅದಾದಮೇಲೆ ಇಲ್ಲೇನಿರುತ್ತಲ್ಲ, ಫಸ್ಟ್ 2 ಡಿಜಿಟ್ ಬಂದಿರುತ್ತಲ್ಲ ಅಡಿಷನ್ ಮಾಡಿ, ಸಿಂಗಲ್ ಬಂದರೆ ಮುಂದೆ 0 ಹಾಕ್ಕೊತೀವಿ, ಗೊತ್ತು ಅದು ನಮಗೆ. ಸೊ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಡಿಜಿಟ್ ತೊಗೊಂಡಾಗ ನಮ್ಗೆ ಗೊತ್ತಾಗುತ್ತೆ. ಸೊ ಅಡಿಷನ್ ಮಾಡಿದ್ರೆ 1 ಬಂತು. ಅದೇ ಥರ ಈ ನೆಕ್ಸ್ಟ್ ಇರೋ ನಂಬರ್ ಆ್ಯಡ್ ಆಗ್ತಾ ಹೋಗುತ್ತೆ. 1 + 4 = 5. ಸೊ 0 ಆ್ಯಸ್ ಇಟ್ ಈಸ್. ಸೊ 51 ಬಂತು. ಸೊ ಇಲ್ಲೇನು ಬಂದಿರುತ್ತಲ್ಲ ಈ ನಂಬರು, ಆದಮೇಲೆ ನಾವು ಏನು ಹಾಕ್ಕೊತೀವಿ? ಪಾಯಿಂಟ್ ಹಾಕ್ಕೊತೀವಿ ರೈಟ್ ಸೈಡಿಂದ. ಸೊ ನೋಡಿ, ಸೇಮ್ ಬಂತು ತಾನೇ ಆನ್ಸರು. ಅದೇ ಥರ 3 ಡಿಜಿಟ್ ನೋಡೋಣ. ಸೆಕೆಂಡ್ ಕ್ವಶನ್ 3 ಡಿಜಿಟ್ ನೋಡಿ, 1 3 2. ನೋಡಿ, ಚಿಕ್ಕದಿದ್ದರೆ ನಾವು ಈಸಿಯಾಗಿ ಡಿವಿಷನ್ ಮಾಡ್ಕೊತೀವಿ. ಬಟ್ ಮೋರ್ ದೆನ್ 3 ಡಿಜಿಟ್, ಮೋರ್ ದೆನ್ 4 ಡಿಜಿಟ್, 5 ಡಿಜಿಟ್ ಬಂದಾಗ ನಮ್ಗೆ ಕಷ್ಟ ಆಗುತ್ತಲ್ಲ. ಸೊ ಅವಾಗ ನಾವು ಈ ಮೆಥಡನ್ನು, ಈ ಒಂದು ಮ್ಯಾಜಿಕ್ ಟ್ರಿಕ್ಕನ್ನು ನಾವು ಯೂಸ್ ಮಾಡ್ಕೋಬೋದು. ನೋಡಿ, ಫಸ್ಟು 1 ಬರುತ್ತಾ? 0 ಆ್ಯಸ್ ಇಟ್ ಈಸ್. 1 + 3 ಏನು ಬಂತು? 4. ಸೊ 0 4. ಸಿಂಗಲ್ ಬಂದರೆ ಅದು ಮುಂದೆಗಡೆ ಒಂದು 0 ಹಾಕೊಂಡ್ಬಿಡೋದು ಅಷ್ಟೇ, ಸಿಂಗಲ್ ಡಿಜಿಟ್. ಡಬಲ್ ಡಿಜಿಟ್ ಬಂದರೆ ನೋ ಪ್ರಾಬ್ಲಮ್. ಸೊ 1 + 3 ಏನಾಯಿತು? 4. ಮತ್ತು 4 + 2 6. ಸೊ ಇವಾಗ ನೋಡಿ, 0 + 6 ಏನಾಗುತ್ತೆ ನಮಗೆ? 6 ಪಾಯಿಂಟ್. ನೆಕ್ಸ್ಟ್ 0 + 4 4. ನೆಕ್ಸ್ಟ್ 0 + 1 1. ನೋಡಿ, ಆನ್ಸರ್ ಏನು ಬಂತು? 14.6 ಅಂತ. ನೋಡಿ, ನಾರ್ಮಲ್ ಡಿವಿಷನ್ನು ನೋಡೋಣ. ಏನಿದೆ? 132 ಡಿವಿಷನ್ 9 ಮಾಡಿದಾಗ ನೋಡಿ, 9 1 9, ಬಿಕಾಸ್ 9 2 ತೊಗೊಂಡ್ರೆ 18 ಆಗಿಬಿಡುತ್ತೆ. ಸೊ ಅವಾಗೆಲ್ಲ ಅಷ್ಟೆಲ್ಲ ಚೆಕ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಿಂತಲೂ ಇದು ಈಸಿ ಆಗಿಬಿಡುತ್ತೆ ನಮಗೆ. ನೋಡಿ, 9 1 9 ತೊಗೊಂಡ್ವಿ. ಸೊ 13 9 ಹೋದರೆ 4 ಬರುತ್ತೆ, 2 ಆಗುತ್ತೆ. ಇವಾಗ ನೋಡಿ, ಡೈರೆಕ್ಟಾಗಿ 9 5 ಅಂದರೆ 45 ಆಗುತ್ತೆ. 9 4 36. ಸೊ 12 ಕ್ಯಾರಿ ಬರುತ್ತೆ. 12 6 ಹೋದರೆ 6. ಮತ್ತು ಇಲ್ಲೇನಾಗುತ್ತೆ? 3 ಬರುತ್ತೆ. 3 3 ಹೋದರೆ 0. ಸೊ 6 ಬಂತ. ಇವಾಗ ಪಾಯಿಂಟ್ ಆಗಿಬಿಟ್ಟು 0 ತೊಗೊಂಡ್ರೆ 60. ಸೊ 9 6 56. ಹಂಗೆ ರಿಪೀಟ್ ಆಗ್ತಿರುತ್ತೆ. ಇಲ್ಲೇನು ನಂಬರ್ ಬರುತ್ತಲ್ಲ ಅದು ಹಂಗೆ ನಾನ್ ಟರ್ಮಿನೇಟಿಂಗ್ ಆಗಿರುತ್ತೆ. ನೋಡಿ, 14.6 ಬಂತ. ಅದೇ ನಾವು ಇವಾಗ ಈಸಿಯಾಗಿ ಮೆಥಡ್ ಮಾಡಿದ್ರೆ ನಮ್ಗೆ ನೋಡಿ 2 ಸ್ಟೆಪ್ಸಲ್ಲಿ ಆನ್ಸರ್ ಬಂತು. ಇಷ್ಟೆಲ್ಲ ಮಾಡೋಕ್ಕಿಂತ 2 ಸ್ಟೆಪ್ಪಲ್ಲಿ ಆನ್ಸರ್ ಬಂತು. ನೋಡೋಣ ಇವಾಗ ನೆಕ್ಸ್ಟ್ 4 ಡಿಜಿಟ್ ನಂಬರ್ ನೋಡೋಣ. ಥರ್ಡ್ ಕ್ವಶನ್ನು 4 ಡಿಜಿಟ್ ಯಾವುದಾದ್ರೂ ಒಂದು ನಂಬರ್ ತೊಗೊಳ್ಳೋಣ.
ಯಾವ್ದು ತೊಗೊಳ್ಳೋಣ? 2 4 6 8. ಓಕೆ, ಇದೇ ತೊಗೊಂಡ್ಬಿಡೋಣ. ಡಿವೈಡೆಡ್ ಬೈ 9 ಅಂತ ನೋಡಿ. 3 ಡಿಜಿಟ್ 2 ಡಿಜಿಟ್ ಯಾವುದಾದ್ರೂ ತೊಗೋಬೋದು ನೋಡಿ. ಸೇಮ್ ಪ್ರೊಸೀಜರನ್ನೇ ಫಾಲೋ ಅಪ್ ಮಾಡೋಣ. ಯಾವುದೇ ನಂಬರ್ ತೊಗೊಳ್ಳಿ, ಫಸ್ಟ್ ಏನು ಬರುತ್ತೆ, ಫಸ್ಟ್ ನಂಬರ್ ಆ್ಯಸ್ ಇಟ್ ಈಸ್ ನೋಡಿ ಲೆಫ್ಟ್ ಸೈಡಿಂದ ಬರೀತಾ ಹೋಗ್ತೀವಿ. ಸೊ ಸಿಂಗಲ್ ಡಿಜಿಟ್ ಬಂದಾಗ ಮುಂದ್ಗಡೆ 0. ಸೊ 2 + 4 6 ಬರುತ್ತೆ ನೋಡಿ. ಫಸ್ಟು 2, ಆಮೇಲೆ 2 + 4, ಆಮೇಲೆ ಬಂದಿರುತ್ತಲ್ಲ ಆನ್ಸರು 2 + 4 + 6. ಸೊ 2 + 4 ಏನಾಗುತ್ತೆ? 6. 6 + 6 12. ಓಕೆ, 12 2 ಡಿಜಿಟ್ ಬಂತಲ್ಲ, 0 ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 2 + 4 + 6 + 8 ನೋಡಿ. ಫಸ್ಟ್ ಆಲ್ರೆಡಿ 12 ಇದೆ, 12ಗೆ 8 ಅಂದರೆ 20. ಇವಾಗ ಫಸ್ಟು ಇವೆರಡನ್ನೂ ಆ್ಯಡ್ ಮಾಡ್ಕೊತೀವಿ. 2 + 0 ಏನಾಗುತ್ತೆ ನಮಗೆ? 2. ಸೊ ಪಾಯಿಂಟ್ ಹಾಕ್ಕೊತೀವಿ. ಆಮೇಲೆ 2 + 2 4, 1 + 6 7, 0 + 2 2. ಸೊ ಲಾಸ್ಟಲ್ಲಿ 0 ಏನು ಅವಶ್ಯಕತೆ ಇಲ್ಲ. ಇನ್ ಕೇಸ್ ಕ್ಯಾರಿ ಬಂದರೆ ನಮ್ಗೆ ಆನ್ಸರ್ ಬರುತ್ತೆ. ಸೊ 274.2 ನೋಡಿ, ಒಂದು ಸ್ಟೆಪ್ಪಲ್ಲಿ ಆನ್ಸರ್ ಬಂತು. ಅದೇ ನಾವು ನಾರ್ಮಲ್ಲಾಗಿ ಮಾಡಿದರೆ ನೋಡಿ ಲೆಂದಿ ಇದ್ದಾಗ ಕಷ್ಟ ಆಗುತ್ತಲ್ಲ. 2 4 6 8 ನಾರ್ಮಲ್ ನೋಡಿ. ಏನು ಫಸ್ಟು 24 ಅಂದರೆ ಚಿಕ್ಕದು ತಗೋಬೇಕು. 9 ಟೇಬಲ್ ಗೊತ್ತಿರಬೇಕು. ಇಲ್ಲೇನು 9 ಟೇಬಲ್ ನಮ್ಗೆ ಗೊತ್ತಿರಲೇಬೇಕಂತಿಲ್ಲ. ಸೊ ಯಾವುದೇ ನಂಬರ್ ಇದ್ರೂ ನಾವು ಆರಾಮಾಗಿ ಡಿವಿಷನ್ ಮಾಡ್ಬೋದು. ಸೊ ಇಲ್ಲಿ 24 ಅಂದರೆ 9 2s ತಗೊತೀವಿ. 18 24ಅಲ್ಲಿ 18 ಅಂದರೆ ಏನು ಬರುತ್ತೆ ನಮಗೆ? 6. ಸೊ ಇದನ್ನು ಕೆಳಗಡೆ ತಗೊಂಡು 6 66 ಆಯಿತು. ಇವಾಗ 9 5s 45, 9 6s 54. ಸೊ 9 6s 54 ಕಡಿಮೆ ಆಗುತ್ತೆ ಇನ್ನು. ಸೊ 9 7s 63. ಹತ್ತಿರ ಇರೋ ತೊಗೊತೀವಿ ತಾನೇ ನಾವು, ಲೆಸ್ ಇರುತ್ತೆ ಮತ್ತು ಹತ್ತಿರ. ಸೊ 63. ಇವಾಗ ನೋಡಿ 6ಅಲ್ಲಿ 3 ಹೋದರೆ 3, ಮತ್ತು ಇದು 8ಅನ್ನು ಕೆಳಗಡೆ ತೊಗೊಂಡ್ರೆ 38. ಸೊ 9 4s 36 ನೋಡಿ. 9 5s ಅಂದರೆ 45 ಜಾಸ್ತಿ ಆಗಿಬಿಡುತ್ತೆ. 3ಅಲ್ಲಿ 3 ಹೋದರೆ 0, 8ಅಲ್ಲಿ 6 ಹೋದರೆ 2 ನೋಡಿ. ಇಲ್ಲಿ ಪಾಯಿಂಟ್ ಆಗಿಬಿಟ್ಟು ಇಲ್ಲಿ ಮಾಡ್ತೀವಿ ನಾವು. 0 ತೊಗೊಂಡ್ರೆ ಏನಾಗುತ್ತೆ? 9 2s 18. ಈವನ್ ಇಲ್ಲೇ ನೋಡಿ ಇಲ್ಲಿ ರಿಮೈಂಡರ್ ಬಂದಿರುತ್ತಲ್ಲ, ಅದನ್ನು ಕೂಡ ನಾವು 2 ಅನ್ನೋ ರಿಮೈಂಡರ್ ಅಂತಲೂ ಹೇಳ್ಬೋದು, ಅಥವಾ ಈ ಥರ ಪಾಯಿಂಟಲ್ಲಿ ಆನ್ಸರ್ ಆದರೂ ತೊಗೋಬೋದು ನೋಡಿ. ಇಲ್ಲೇ ಏನು ಮಾಡಬೇಕು? ಬರೀ ಎಡಿಷನ್ ಒಂದು ಗೊತ್ತಿದ್ದರೆ ನಮಗೆ ಆರಾಮಾಗಿ ನಾವು ಡಿವಿಷನ್ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇನ್ನೊಂದು 5 ಡಿಜಿಟ್ ತೊಗೊಳ್ಳೋಣ. 5th ಕ್ವಶನ್ ಅಲ್ಲ, ಸಾರಿ 4th ಒನ್ನು ನೋಡಿ. ಯಾವ್ದು ತೊಗೊಳ್ಳೋಣ? 5 6 7 2 9 ಡಿವೈಡೆಡ್ ಬೈ 9 ಅಂತ ನೋಡಿ. ಯಾವುದನ್ನೇ ತೊಗೋಬೋದು ನೀವು ನಂಬರ್, ಏನು ಪ್ರಾಬ್ಲಮ್ ಇಲ್ಲ. ಸೊ ಫಸ್ಟ್ ಏನು ಮಾಡ್ತೀವಿ ನೋಡಿ, ಫಸ್ಟ್ ಆ್ಯಸ್ ಇಟ್ ಈಸ್ ಸಿಂಗಲ್ ಡಿಜಿಟ್ ಬರುತ್ತಲ್ಲ, ಸೊ 0 ತೊಗೊತೀವಿ. ನೆಕ್ಸ್ಟ್ 5 + 6 11 ನೋಡಿ, 2 ಡಿಜಿಟ್ ಬಂತು. ಸೊ 0 ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 5 + 6 + 7. ಸೊ 11 + 7 is 18, 2 ಡಿಜಿಟ್ ಬಂತು. ಮತ್ತು ಇದಕ್ಕೆ ಅಡಿಷನ್ 18 + 2 20, 2 ಡಿಜಿಟ್ ಇದೆ. ಸೊ ನೋ ಪ್ರಾಬ್ಲಮ್. 20 + 9 29 ನೋಡಿ. ಆ್ಯಡ್ ಮಾಡ್ತಾ ಹೋಗ್ಬೇಕು. ಫಸ್ಟ್ ಆ್ಯಸ್ ಇಟ್ ಈಸ್, ನೆಕ್ಸ್ಟ್ 2 ಡಿಜಿಟ್, ನೆಕ್ಸ್ಟ್ ಬಂದಿರೋ ಆನ್ಸರ್ ಅಂದರೆ ನೆಕ್ಸ್ಟ್ 3 ಡಿಜಿಟ್, ನೆಕ್ಸ್ಟ್ 4 ಡಿಜಿಟ್, ನೆಕ್ಸ್ಟ್ 5 ಡಿಜಿಟ್, ಈ ಥರ ಆ್ಯಡ್ ಮಾಡ್ಕೊತಾ ಹೋಗ್ತೀವಿ. ಸೊ ಇವಾಗ ನೋಡಿ ಫಸ್ಟು ಎಡಿಷನ್ 2 + 9 ಏನಾಗುತ್ತೆ? 11. ಸೊ ಪಾಯಿಂಟ್ ಲಾಸ್ಟ್ ಡಿಜಿಟ್ ಏನಿರುತ್ತಲ್ಲ, ಈವನ್ ಸಿಂಗಲ್ ಬಂದರೂ ಆಯಿತು, ಈವನ್ ಡಬಲ್ ಡಿಜಿಟ್ ಬಂದರೂ ಕೂಡ ಪಾಯಿಂಟ್ ಹಾಕ್ಕೊಂತೀವಿ. ಸೊ ಇವಾಗ ನೆಕ್ಸ್ಟ್ 2 + 0 2, 2 + 8 10 ಬರುತ್ತೆ. ಸೊ ಕ್ಯಾರಿ 1, 1 + 1 + 1 is 3. ನೆಕ್ಸ್ಟ್ 1 + 5 is 6 ನೋಡಿ. 6 3 0 2 ನಾರ್ಮಲ್ ಡಿವಿಷನ್ ಮಾಡಿ ನೋಡಿ ಆನ್ಸರ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ. 5 6 7 2 9. ಸೊ 9ಇಂದ ಫಸ್ಟು 9 5s ಸಾರಿ 9 6 ಏನಕ್ಕಂದರೆ 9 5s 45 ಆಗುತ್ತೆ, 9 6 54. ಸೊ ಕಡಿಮೆ ಇದೆ ಮತ್ತು ಇದಕ್ಕೆ ಹತ್ರ ಇದೆ. 9 6 54. ಸೊ 0 6ಅಲ್ಲಿ 4 ಹೋದರೆ 2. ಸೊ ನೆಕ್ಸ್ಟು 7 ತಗೊಂಡೆ. ಇವಾಗ 9 3s 27. ಸೊ 0 ಬಂತು. ಇವಾಗ 2 1 ಸಿಂಗಲ್ ನಂಬರ್ ಮಾತ್ರ ತಗೋಬೋದು. ಸೊ ಏನು ಮಾಡ್ತೀವಿ ನಾವು? 0 ಹಾಕ್ಕೊಂಬಿಟ್ಟು ಈ ನಂಬರ್ ಕೂಡ ಕೆಳಗಡೆ ತಗೋ. ಸೊ ಏನಾಯಿತು? 9. ಇವಾಗ ನೋಡಿ ಏನು ಬರುತ್ತೆ? 9 ಹೌ ಮಚ್ ಈಕ್ವಲ್ ಟು 29. ಸೊ 27 ತಗೋಬೋದು. ನೆಕ್ಸ್ಟ್ ನೋಡಿ ಏನು ಬರುತ್ತೆ ನಮಗೆ? 27 ಇದ್ದರೆ 9 3s 27. ಸೊ 0 9ಅಲ್ಲಿ 7 ಹೋದರೆ 2 ಪಾಯಿಂಟ್ ಆಗಿಬಿಟ್ಟು 0 ತೊಗೊಂಡ್ರೆ 2.
ಸೊ ನೋಡಿ ಅಪ್ರಾಕ್ಸಿಮೇಟ್ಲಿ ಇದೆ, ಕೆಲವು ಟೈಮ್ ಒಂದು ನಂಬರ್ ಮಿಸ್ ಆಗಿರುತ್ತೆ, ಸೊ ಅಪ್ರಾಕ್ಸಿಮೇಟ್ಲಿ ಬರುತ್ತೆ ನಂಬರ್. ನೆಕ್ಸ್ಟ್ ಇನ್ನೊಂದು ನಂಬರ್ ನೋಡೋಣ ನೋಡಿ. ನೆಕ್ಸ್ಟು ಓಕೆ 732 ಅಂತದ್ದು. ಸೊ ಇದಕ್ಕೆ ಕೂಡ ಡಿವಿಷನ್ 9 ಮಾಡಿದಾಗ ಏನು ಬರುತ್ತೆ, ಫಸ್ಟ್ ನಂಬರ್ ಆ್ಯಸ್ ಇಟ್ ಈಸ್ 7 + 3 10, 10 + 2 12. ಸೊ ಇಲ್ಲೇನು ಮಾಡ್ತೀವಿ, ಫಸ್ಟು 1 + 2 3 ಪಾಯಿಂಟ್ ಆಗಿಬಿಟ್ಟು 1 + 0 1, 1 + 7 8. ಸೊ 81.1 ಬರುತ್ತೆ. ಸೊ ನೀವು ಕೂಡ ಟ್ರೈ ಮಾಡ್ಬೋದು ನೋಡಿ, ಯು ಕ್ಯಾನ್ ಟ್ರೈ. ಸೊ ಎಕ್ಸಾಂಪಲ್ 378 / 9 ನೋಡಿ, ಸೇಮ್ ಪ್ರೊಸೀಜರ್ ಫಾಲೋ ಅಪ್ ಮಾಡಿಬಿಟ್ಟು ಆನ್ಸರ್ ಬರುತ್ತಾ ಇಲ್ವಾ ಚೆಕ್ ಮಾಡಿಬಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.